ವಿದ್ಯಾರ್ಥಿಗಳೇ 69ನೇ ಪ್ರಶ್ನೆ ಸರಿಯಾಗಿ ನೋಡ್ಕೊರಿ, ಚೆಂದಂಗೆ ನೋಡ್ರಿ. ಇಷ್ಟು ಸರಳದ ಇದು ಕೆಲವೊಂದು ಟ್ರಿಕ್ಸ್ ಗಣಿತಗಳು ಇರ್ತಾವ. ನಾ ಮೊದಲ ರೀತಿ ಪ್ರಕಾರ ತಿಳಿಸ್ತನು, ಯಾಕಂತಂದ್ರೆ ನಿಮಗೆ ನಾ ಆಮೇಲೆ ಹೇಳ್ತೀನಿ ಹೆಂಗೆ ಅನ್ನೋದು ನಿಮಗೆ ನಾ ತಿಳಿಸ್ಕೊಡ್ತನು. ನೀವು ಪ್ರಯತ್ನ ಮಾಡಿರಿ, ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಇಂಥ ಗಣಿತಗಳನ್ನು ಹೆಂಗೆ ಮಾಡಬೇಕು, ಈಸಿ ವೇ ಹೆಂಗೆ ಅನ್ನೋದು ನಾ ತಿಳಿಸ್ತು, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಮಾಡೋದಾದ್ಮೇಲೆ ವಿಡಿಯೋ ನೋಡಿ 1.740 ದಶಮಾಂಶದಾಗ ಇಡಬೇಕಾಗಿದೆ. ಇದು ಬಹಳ ಸರಳ ರೀತಿ. ಯಾಕಂತಂದ್ರೆ ರೀತಿ ಪ್ರಕಾರನೂ ಗಣಿತ ಕಲಿಯಿರಿ. ಆಮೇಲೆ ಇದನ್ನು ಹೆಂಗೆ ತಿಳ್ಕೋಬೇಕು, ಉತ್ತರ ಆಪ್ಷನ್ಸ್ ಮೇಲೆ ಒಂದೇ ಒಂದು ಉತ್ತರ ಬಂತು ಅಂತಂದ್ರೆ ನಿಮ್ಗೆ ಉತ್ತರ ಸಿಕ್ಬಿಡ್ತದೆ. ಒಂದೇ ಒಂದು ಸ್ಟೆಪ್ಪಿಗೆ ಉತ್ತರ ಸಿಗ್ತದೆ, ಮಾಡ್ಕೊಂಡು ಕೂಡಬಾರ್ದು. ಅದು ಯಾವಾಗ ನಾನು ಗಣಿತ ಬಿಡಿಸಿ ಹೇಳಿದೆ ಅಂತ ಹೇಳ್ತಾನೆ ನೋಡ್ರಿ. ಈಗ ಇದನ್ನು ಒಂದು ಪೂರ್ಣ ಸಂಖ್ಯೆ ನೀವು ಹೊರಗೆ ತೆಗೆದು ಇಟ್ಬಿಡ್ರಿ. ಮಾಡೋದಾಗ್ಯದಲ್ಲ ನಿಮ್ಮದು. ಈಗ ಒಂದು ಪೂರ್ಣ ಸಂಖ್ಯೆ ತೆಗೆದು ಹೊರಗೆ ಇಟ್ಬಿಡ್ರಿ. ಇದನ್ನು ಹೆಂಗೆ ಹಚ್ಚಬೇಕು ಅನ್ನೋದು ನೋಡ್ರಿ. 7 ಒಂದು ಹೊರಗೆ ತಕ್ಕೋರಿ, 7 ಹೊರಗೆ ತಕ್ಕೋರಿ. 40ರಲ್ಲೇ ಭಾಗಿಸ್ರಿ ಅದನ್ನು. ಒಂದು 40ಕ್ಕಿಂತಲೂ 7 ಏನಾಯ್ತು, ಸಾಣದಾತು. ಅವಾಗ ಏನು ಮಾಡಬೇಕು, ಒಂದು ಬಿಂದು ಕೊಟ್ಟು ಒಂದು 0 ತೋರಿ. ಈ ಬಿಂದು ಇಲ್ಲಿ ಕೊಡ್ರಿ. ಬಿಂದು ಕೊಟ್ಟಾಗ, ಯಾಕಂದ್ರೆ ಇದು 0 ಇರ್ತದೆ ಇಲ್ಲಿ ಹಿಂದೆ, ಇದು ಪೂರ್ಣ ಸಂಖ್ಯೆದಾಗ ಹೋಗಿರ್ತದೆ. 0 ನೆನ್ಪಿಟ್ಕೊಡ್ರಿ. ಇದು 0 ಕೊಟ್ಟರು ಬರ್ತದೆ, ಬಿಟ್ಟರು ಬರ್ತದೆ. ಈಗ ನೀವು ಪೂರ್ಣ ಸಂಖ್ಯೆ ಇಟ್ಟಿರಿ ಅಂದ್ರೆ ಈ 0 ಇಡಬೇಡ್ರಿ ನೀವು. ಇದು ಒಂದು ತಲೆ ಇಟ್ಕೊಡ್ರಿ. ಈ ಬಿಂದು ಇಲ್ಲಿ ಇಟ್ಟಾಗ ಒಂದು ಬಿಂದು ಇಟ್ರಿ ಅಂದ್ರೆ ಇಲ್ಲಿ 0 ತಗೋತೀರಿ ನೀವು. ಈಗ 40ರಲ್ಲೇ ಭಾಗ ಹೋಗ್ತದಲ್ಲ, 40 ಒಂದಲೇ 40 ಎಷ್ಟು ಉಳಿತು, ಈಗ 30 ಉಳಿತು. ಬಿಂದುದ ಮುಂದೆ ಒಂದು ಎಲ್ಲದ ಹುಡುಕ್ಯಾಡ್ರಿ ಮೇಲೆ. ಬಿಂದುದ ಮುಂದೆ ಒಂದಿಲ್ಲ, ಇದು ಉತ್ತರ ಅಲ್ಲ. ಬಿಂದುದ ಮುಂದೆ ಒಂದಿಲ್ಲ, ಇದು ಉತ್ತರ ಅಲ್ಲ. ಬಿಂದುದ ಮುಂದೆ ಒಂದು ಇಲ್ಲ, ಇದು ಉತ್ತರ ಅಲ್ಲ. ಬಿಂದುದ ಮುಂದೆ ಒಂದದ ಅಂದ್ರೆ ಇದೇ ಉತ್ತರ ಆಗ್ತದ. ಇಷ್ಟು ನವೋದಯದಾಗ ಶಾರ್ಪ್ ಇರಬೇಕು ಹುಡುಗರು. ಎಷ್ಟು ಇಂಟೆಲಿಜೆಂಟ್ ಇರ್ಬೇಕಂದ್ರೆ ನೀವು ಪ್ರಶ್ನೆಯನ್ನ ಬಿಡಿಸೋದ್ರೊಳಗೆ ಉತ್ತರ ಸಿಕ್ಬಿಡ್ತು. ಈಗ ನೋಡ್ರಿ, ನಾ ಎಷ್ಟು ಚಂದ ಹೇಳಿದೆ ಅದನ್ನು. ಇನ್ನು ಮುಂದೆ ಕಲೀರಿ, ಪೂರ್ತಿ ಮಾಡ್ರಿ ಅದನ್ನು. ಉತ್ತರ ಹೆಂಗೆ ಕಂಡುಹಿಡಿಬೇಕು, ಟ್ರಿಕ್ಸ್ ಏನು ಮಾಡಿದ್ರಿ. ಪೂರ್ಣ ಸಂಖ್ಯೆ 1 ಇಲ್ಲಿ ಇಟ್ರಿ. ಒಂದು ಪೂರ್ಣ ಸಂಖ್ಯೆ ಇಟ್ಟಾಗ ಇಲ್ಲಿ 0 ಇಡಬೇಡ್ರಿ, ಬಿಂದು ಇಡ್ರಿ. ಒಂದು 0 ತಗೋರಿ. ಈಗ 0 ತೋಡ 40 ಒಂದಲೇ 40, 30 ಉಳಿತೀವಿ. ಇಲ್ಲಿ ಬಿಡ್ರಿ. ಬಿಂದುದ ಮುಂದೆ ಒಂದು ಅಂಕಿ ಬಂತು. ಈಗ ನಿಮಗೆ ಆ ಬಿಂದುದ ಮುಂದೆ ಒಂದು ಅಂಕಿ ಬಂದದ್ದು ಉತ್ತರ ಯಾವುದದ, ಇದರ ಹುಡುಕ್ಯಾಡ್ರಿ. ಇಲ್ಲಿ ಅದ, ಅದರ ಉತ್ತರ ಅಷ್ಟು ಬರಲೇಬೇಕು. ಮಾಡಿ ನೋಡು. ಈಗ 30 ಸಾಣದಾತು. ಒಂದು 0 ತೋಳಿಗೆ ಪರ್ಮಿಷನ್ ಅದ, 2 0 ತೋಳಿಗೆ ಬರೋದಿಲ್ಲ. 4 7 ಎಷ್ಟು, 280. 4 7 28. ಈ 0 ಇಲ್ಲಿ ಇಡ್ರಿ. ಎಷ್ಟು ಉಳಿತು ನೋಡ್ರಿ, 20 ಉಳಿತು. ಒಂದು 0 ತೋಳಿಗೆ ಪರ್ಮಿಷನ್ ಅದ ನೋಡ್ರಿ. 4 5 200. ಇದು ದಶಮಾಂಶದಾಗ ಉತ್ತರ ಬಂತೀವಿ. ಪೂರ್ಣ ಸಂಖ್ಯೆ ಇದ್ದರಿಂದ ಇಲ್ಲಿ ಹಿಂದೆ 0 ಇಟ್ಕೋಬಾರ್ದು. ಈ ಬಿಂದು 175 ಇದರ ಮುಂದೆ ಇಟ್ಟುಬಿಡ್ರಿ. 175 ಉತ್ತರ ಸಂಖ್ಯೆಯಲ್ಲಿ ಅದ ನೋಡ್ರಿ, ಬಿ. ನಾನು ನಿಮಗೆ ಏನು ಹೇಳಿದೆ, ಬಿ ಉತ್ತರ ಆಗ್ತದೆ ಅಂತ ಹೇಳಿದೆ. ಹ್ಯಾಂಗೆ ಕಂಡು ಹಿಡಿಬೇಕು, ದಶಮಾಂಶ ಇತ್ತು ದುಡ್ಡು ಲೆಕ್ಕ ಕೊಟ್ಟಾಗ ತಲೆ. ಆದ್ರೆ ದಶಾಂಶ ಸ್ಥಾನದೊಳಗೆ ಇಲ್ಲಿ 1 ಬಂದದಂದ್ರೆ ಯಾವ ಉತ್ತರದಾಗೂ 1 ಇಟ್ಟಿಲ್ಲ ನೋಡ್ರಿ. ಇಲ್ಲೇನು ಇಟ್ಟಾನ, 7 ಇಟ್ಟಾನ ಅಲ್ಲ. ಯಾಕಂದ್ರೆ ಬಿಂದುದ ಮುಂದೆ 40 ಒಂದಲೇ 40 ಹತ್ಯದ ಅಂದ್ರೆ ಬಿಂದುದ ಮುಂದೆ 1 ಬರಲೇಬೇಕು. ಮುಂದಿನ ಅಂಕೆಗಳು ಮುಂದೆ ನಾ ಈಗ 22 ತೋರಿಸಿದಾಗ 75 ಆಗ್ತದೆ. ಇದು ಉತ್ತರ ಆಯ್ತು. ನಿಮ್ಗೆ ಕರೆಕ್ಟ್ ವೇಗವಾಗಿ ಹೆಂಗೆ ಮಾಡಬೇಕು. ಅದಕ್ಕೆ ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ಗಳು ಭಾಳ ಟ್ರಿಕ್ಸ್ಗಳನ್ನು ನಾನು NCB ಒಳಗೆ ಕೊಟ್ಟನು. ಅಂದರೆ ಪ್ಲೇಲಿಸ್ಟ್ದಾಗ ಇಂಥ ಗಣಿತಗಳನ್ನು ಕೊಟ್ಟನ್ನು ನಾನು ಬಾಯಲಿನ ಉತ್ತರ ಹೆಂಗೆ ಹಾಕಬೇಕು, ರೀತಿ ಪ್ರಕಾರ ಹೆಂಗೆ ಗಣಿತಗಳನ್ನು ಮಾಡಬೇಕು. ಈ ಗಣಿತ ಬರಬೇಕಾದ್ರೆ ನೀವು 15ರಿಂದ 18 ಅನುಕ್ರಮ ನಂಬರ್ NCB ಇದನ್ನು ಅಭ್ಯಾಸ ಮಾಡಿ. ಇನ್ನೊಂದು 2 ಅನುಕ್ರಮ ನಂಬರ್ ನಾ ಮಾಡಿ ಹಾಕ್ತೀನಿ ಆಮೇಲೆ. ಈಗ ನವೋದಯ ಪೇಪರ್ ಬಿಡಿಸ್ಲಿಕ್ಕೆ ಹೇಳ್ಯಾರ ಪೇರೆಂಟ್ಸ್ ಮಾಡ್ಲಿಕ್ಕತ್ನು. ಈಗ ಅದರಿಂದ ಅದನ್ನು NCBಗಳನ್ನು ಒಟ್ಟು ಬಿಡಬೇಡ್ರಿ, ಚೆನ್ನಾಗಿ ನೋಡ್ಕೊರಿ. ಇನ್ನೊಂದು ಸಲ ತಿಳಿಸಿ ಹೇಳ್ತೀನಿ. 1.7 40 ಇದನ್ನು ಹೆಂಗೆ ಕಲಿಸ್ತಾರ
41 40 1 7 47 ತಗೋರಿ. ಭಾಗಲಿ ಎಷ್ಟುಲೆ 41 40 1 7 47 ಭಾಗಲಿ 40. 41 40 7 ಉಳಿತು. ಒಂದು ಬಿಂದು ಕೊಡ್ರಿ, 0 ತಗೋರಿ. 41 40 ಇದು ನೋಡ್ರಿ 30 ಉಳಿತು. 4 ಆಮೇಲೆ ಒಂದು 0 ತೋಳಿಗೆ ಬರ್ತದ. 4 7 28 ಎಷ್ಟು ಉಳಿತು? 20 ಉಳಿತು. ಈ 20 ಇಲ್ಲಿ ಇಟ್ಕೊಂಡು ಒಂದು 0 ತಗೋರಿ. 45 200 ನೋಡ್ರಿ. ಈ ರೀತಿನೂ ಮಾಡ್ಬೋದು. ಯಾಕೆ ಅಷ್ಟು ತಲೆ ಕೆಡಿಸೋದು? 41 40 ಎಷ್ಟು ಉಳಿತು? 70 ಉಳಿತು. ಮುಂದೆ ಏನು ಉಳಿತು? 7 ಉಳಿತು. ಒಂದು ಬಿಂದು ಕೊಡ್ರಿ, ಒಂದು 0 ತೋರಿ. 41 40 30 ಉಳಿತು. ಒಂದು 0 ತೋರಿ. 4 7 28 280. ಈ 20 ಜಾಸ್ತಿ ಅಲ್ಲಿ 20 ಇಟ್ಕೊಂಡು ಒಂದು 0 ತೋರಿ. 45 200. ಇದು ಹಿಂಗೂ ಒಂದು ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಈ ಎಲ್ಲದರೊಳಗೆ ಫಾಸ್ಟ್ ಮೆಥಡ್ ಅಂದ್ರೆ ಇದು. ಯಾಕಂದ್ರೆ ಒಂದ್ರ ಮೇಲೆ ಆನ್ಸರ್ ಬರ್ತದೆ. ಆಮೇಲೆ ಇನ್ನೊಂದು ವಿಚಾರ ಮಾಡಿ, ಇಲ್ಲಿ ಒಂದು ಇಲ್ಲಿ ಬಂದಿತ್ತು, ಇನ್ನೂ ಒಂದು ಇಲ್ಲಿ ಒಂದು ಬಂದಿತ್ತು ಅಂದ್ರೆ ನೀವು ಇದನ್ನು ಪೂರ್ತಿ ಬಾರಿಸ್ಬೇಕು. ಆಮೇಲೆ ಇದು ಹೋಗೇ ಬಿಡ್ತು, ಇದು ಇಲ್ಲಿ ಒಂದಿತ್ತು ಅಂತ ತಿಳ್ಕೊಳ್ಳಿ. ಅವಾಗ ನೀವೇನು ಮಾಡ್ಬೇಕು? ಇನ್ನೊಂದು ಅಂಕಿ ಬಾರಿಸಿದಾಗ ಇಲ್ಲಿ 17 ಬಂದಿರ್ತದೆ, ಇಲ್ಲಿ 0 ಬಂದದ. ನೋಡ್ರಿ ಇಲ್ಲೇ ಮಾಡ್ಯಾರ, ನೋಡ್ರಿ ಎಷ್ಟು ಮೋಸ ಮಾಡ್ಯಾರ ನೋಡ್ರಿ. ಇಲ್ಲಿ 0 ಬರೋದಿಲ್ಲ. ಯಾವಾಗ ಮಿಶ್ರ ಭಿನ್ನ ರಾಶಿ ಇರ್ತದ ಬಿಂದುದ ಮುಂದೆ 0 ಬರೋದು ಬಹಳ ಕಡಿಮೆ. ಯಾವಾಗ ಬರ್ತದ ಅದು? ಒಂದು ನೀವು 0 ತಗೊಂಡ್ರೆ ಭಾಗ ಹೋಗಲಿಲ್ಲ ಅಂದ್ರೆ ಅವಾಗ 0 ಬರ್ತದೆ. ಒಂದು 0 ಒಂದು ಬಿಂದು ಕೊಟ್ಟು ಒಂದು 0 ತಗೊಂಡಾಗ ಭಾಗ ಹೋಗಲಿಲ್ಲ ಅಂದ್ರೆ ಒಂದು 0 ಬರ್ತದೆ. ಯಾವಾಗ? ಅದು ಹೋಗದೇ ಇದ್ದ ಪಕ್ಷ. ಬಿಂದು ಕೊಟ್ಟಾಗ 0 ತಗೊಂಡು ಬಾಗಿಸ್ಲಿಕ್ಕೆ ಹೋದ್ರೆ ಮತ್ತೆ ಚಿಕ್ಕದಾಗಿದ್ರೆ ಅವಾಗ ಇದನ್ನು 0 ಕೊಟ್ಟು ಒಂದು 0 ತಗೋಬೇಕು. ನೋಡಿ, ಈ ಎರಡರೊಳಗೆ ಒಂದು ಉತ್ತರ ಆಗ್ತದೆ. ಇದು ಉತ್ತರ ಹಾಕೋದು ರಾಂಗ್. ಈಗ ತಿಳಿದಲ್ಲ, ಇದೊಂದು ರೀತಿ. ಇದು ಏಕ್ದಮ್ ಶಾರ್ಟ್ಕಟ್ ಮೆಥಡ್. ಇದು ಯಾವಾಗಲಿ ಪೂರ್ಣ ಸಂಖ್ಯೆ ಇತ್ತಂದ್ರೆ 1 ಇಡ್ರಿ, ಮುಂದೆ ಇಲ್ಲಿ 0 ಕೊಡಬೇಡ್ರಿ, ಬಿಂದು ಕೊಡ್ರಿ, ಒಂದು 0 ಕೊಡ್ರಿ. 41 40 1 ಅದ. ಇದಕ್ಕೆ ಉತ್ತರ ಹಾಕಿಬಿಡ್ರಿ. ಪಿ ಹಾಕೇ ಬಿಡ್ರಿ, ಏನು ನೋ ಡೌಟ್. ಚೆನ್ನಾಗಿ ತಿಳ್ಕೊಂಡ್ರೆ ಈಗ ನಾ ಭಾಗಿಸಿ ತಿಳಿಸನ್ ಮತ್ತು ಯಾಕಂದ್ರೆ ಇದನ್ನ ಪೂರ್ತಿ ದಶಮಾಂಶ ಹೆಂಗೆ ಮಾಡ್ಬೇಕು ಅನ್ನೋದು ಕಲ್ತಂಗ, ದಶಮಾಂಶ ಹೆಂಗೆ ಭಾಗಾಕಾರ ಮಾಡ್ಬೇಕು ಅನ್ನೋದು ಗೊತ್ತಾತ. ಇದನ್ನು ವಿಷಮ ಭಿನ್ನ ರಾಶಿ ಮಾಡಿ ಭಾಗಾಕಾರ ಹೆಂಗೆ ಮಾಡ್ಬೇಕು ಅನ್ನೋದು ಕಲ್ತಂಗ. ಇದು ಒಂದು ಥಿಯರಿ, ಇದು ಶಾರ್ಟ್ಕಟ್ ಮೆಥಡ್. ಇದು ವಿಷಮ ಭಿನ್ನ ರಾಶಿಯಾಗಿ ಮಾಡಬೇಕು. ವಿಷಮ ಭಿನ್ನ ರಾಶಿ ಅಂದರೆ ಪೂರ್ಣ ಸಂಖ್ಯೆ ಮತ್ತು ಛೇದಕ ಮತ್ತು ಪೂರ್ಣ ಸಂಖ್ಯೆಗೆ ಗುಣಿಸಿ ಅಂಶನ ಕೂಡಿಸಿ ಛೇದದಿಂದ ಭಾಗಿಸಿದ್ರೆ ನೀವು ವಿಷಮ ಭಿನ್ನ ರಾಶಿ ಭಾಗಿಸಿದಂಗೆ ಆಗ್ತದೆ. ಇಷ್ಟೆಲ್ಲ ತಿಳಿಸಿ ನೆನ್ಪಿಟ್ಕೋರಿ. ಚೆನ್ನಾಗಿ ಗಣಿತಗಳನ್ನು ಕಲೀರಿ. ಆಮೇಲೆ ಈ ದಶಮಾಂಶ ಭಿನ್ನ ರಾಶಿಗಳನ್ನು ನಿಮಗೆ ಭಾಳ ತನಕ ಟೈಮ್ ಮಾಡಿ ತಿಳಿಸಿ ಹೇಳಿನ. ಯಾಕೆ ನೀವು NCB ತೆಗೆದು ನೋಡಿರಂಗೆ ಇಲ್ಲ. ಯಾಕೆ ನಾ ಭಾಳ ತನಕ ತಿಳಿಸಿ ಹೇಳ್ತಾನೆ, ಇದರಾಗಲೇ ತಿಳ್ಕೊಂಡು ಮುಂದಿನ ಓದೇ ಪೇಪರ್ದಾಗ ಗಣಿತ ಬಿಡಿಸ್ರಿ. ಥ್ಯಾಂಕ್ ಯು ಗೈಸ್. ಚೆನ್ನಾಗಿ ಫೇರ್ದಾಗ ಬರ್ಕೋರಿ.